ಒಂದು ಸುಂದರ ಪಟ್ಟಣದಲ್ಲಿ 9 ವರ್ಷದ ಹರ್ಷವರ್ಧನ್ ಮತ್ತು 7 ವರ್ಷದ ಅವನ ತಂಗಿ ಹೊನ್ನಿಕಾ ತಮ್ಮ ಅಮ್ಮ ಅಪ್ಪರ ಜೊತೆ ಸಂತೋಷವಾಗಿ ವಾಸಿಸುತ್ತಿದ್ದರು. ಹೊನ್ನಿಕಾ ತುಂಬಾ ಧೈರ್ಯಶಾಲಿ ಹುಡುಗಿ. ಅವಳು ಶಾಲೆಯಲ್ಲಿ ಕೊಟ್ಟಿರುವ ಹೋಂವರ್ಕ್ ಅನ್ನು ಯಾವಾಗ್ಲೂ ಬೇಗ ಬೇಗ ಮುಗಿಸುತ್ತಿದ್ದಳು. ಒಂದು ವೇಳೆ ಹೋಂವರ್ಕ್ ಮುಗಿಸದೇ ಇದ್ರೆ ಮಧ್ಯರಾತ್ರಿ ಎದ್ದು ಒಬ್ಬಳೇ ಕುಳಿತು ಅದನ್ನು ಕಂಪ್ಲೀಟ್ ಮಾಡುತ್ತಿದ್ದಳು. ಅವಳಿಗೆ ಮಸಾಲಾ ದೋಸೆ ಎಂದರೆ ತುಂಬಾ ಇಷ್ಟ. ಹಾಗೆಯೇ ಬೇಕರಿ ತಿಂಡಿಗಳು ಕೂಡ ಅವಳಿಗೆ ತುಂಬಾ ಇಷ್ಟ. ಎಷ್ಟೇ ಖಾರ ಇದ್ದರೂ ತನ್ನ ಪ್ಲೇಟನ್ನು ಸಂಪೂರ್ಣ ಖಾಲಿ ಮಾಡುತ್ತಿದ್ದಳು. ಆದರೆ ಒಂದು ವಿಷಯ, ಅವಳು ಅಡಿಗೆ ಕೋಣೆಗೆ ಹೋಗಲು ಇಷ್ಟಪಡುತ್ತಿರಲಿಲ್ಲ. ತನ್ನ ಅಮ್ಮನಿಗೆ ಸಹಾಯ ಮಾಡುತ್ತಿರಲಿಲ್ಲ. ಹರ್ಷವರ್ಧನ್ ತುಂಬಾ ಟ್ಯಾಲೆಂಟೆಡ್ ಹುಡುಗ. ಅವನು ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಿದ್ದ ಮತ್ತು ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಳ್ಳುತ್ತಿದ್ದ. ಅವನಿಗೆ ಡ್ರಾಯಿಂಗ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಅವನು ಬಿಡಿಸಿದ ಚಿತ್ರಗಳು ತುಂಬಾ ಸುಂದರವಾಗಿದ್ದವು. ಆದರೆ ಅವನಿಗೂ ಒಂದು ಹಠ. ಅವನಿಗೆ ಹೋಂವರ್ಕ್ ಮಾಡೋದು ಇಷ್ಟ ಇರಲಿಲ್ಲ. ಯಾವಾಗ್ಲೂ ನಂತರ ಮಾಡ್ತೀನಿ ಎಂದು ಹಠ ಮಾಡುತ್ತಿದ್ದ. ಆದರೆ ಹರ್ಷವರ್ಧನ್ ತನ್ನ ಅಮ್ಮನಿಗೆ ತುಂಬಾ ಸಹಾಯ ಮಾಡುತ್ತಿದ್ದ. ಅವನು ಯಾವಾಗ್ಲೂ ಅಡಿಗೆ ಕೋಣೆಯಲ್ಲೇ ಇರುತ್ತಿದ್ದ. ತರಕಾರಿ ತೊಳೆಯುವುದು, ಪಾತ್ರೆಗಳನ್ನು ಜೋಡಿಸುವುದು, ಸಣ್ಣ ಪುಟ್ಟ ಕೆಲಸಗಳನ್ನು ಸಂತೋಷದಿಂದ ಮಾಡುತ್ತಿದ್ದ. ಅವನಿಗೆ ತನ್ನ ಅಜ್ಜಿ ಮತ್ತು ಆಂಟಿ ತುಂಬಾ ಇಷ್ಟ. ಶಾಲೆಗೆ ಹಾಲಿಡೇಸ್ ಬರೋದೇ ಕಾಯುತ್ತಾ ಇರುತ್ತಿದ್ದ. ಹಾಲಿಡೇಸ್ ಬಂದ ಕೂಡಲೇ ಅವನು ಅವರ ಮನೆಗೆ ಹೋಗಿ ಖುಷಿಯಾಗಿ ಸಮಯ ಕಳೆಯುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಹೇಳಿದರು, ನಾಳೆ ಎಲ್ಲರೂ ತಮ್ಮ ಹೋಂವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು, ಇಲ್ಲವಾದರೆ ಪನಿಷ್ಮೆಂಟ್ ಇರುತ್ತದೆ. ಹೊನ್ನಿಕಾ ಬಂದು ತಕ್ಷಣ ತನ್ನ ಹೋಂವರ್ಕ್ ಮುಗಿಸಿಕೊಂಡಳು. ಆದರೆ ಹರ್ಷವರ್ಧನ್ ಎಂದಿನಂತೆ ಡ್ರಾಯಿಂಗ್ ಮಾಡುತ್ತಾ ಹೋಂವರ್ಕ್ ಮುಂದೂಡುತ್ತಿದ್ದ. ರಾತ್ರಿಯಾದರೂ ಅವನು ಹೋಂವರ್ಕ್ ಮಾಡಲಿಲ್ಲ. ಮುಂದಿನ ದಿನ ಶಾಲೆಗೆ ಹೋದಾಗ ಹರ್ಷವರ್ಧನ್ ಹೋಂವರ್ಕ್ ಕಂಪ್ಲೀಟ್ ಮಾಡದೆ ಬಂದಿದ್ದರಿಂದ ಶಿಕ್ಷಕರು ಅವನಿಗೆ ಗದರಿಸಿದರು ಮತ್ತು ಪನಿಷ್ಮೆಂಟ್ ಕೊಟ್ಟರು. ಅವನಿಗೆ ತುಂಬಾ ಬೇಜಾರಾಯಿತು. ಶಾಲೆ ಮುಗಿದ ನಂತರ ಹೊನ್ನಿಕಾ ಅವನ ಬಳಿ ಬಂದು ಹೇಳಿದಳು, ಅಣ್ಣ, ನೀನು ತುಂಬಾ ಟ್ಯಾಲೆಂಟೆಡ್, ಆದರೆ ಹೋಂವರ್ಕ್ ಕೂಡ ಮುಖ್ಯ. ಹರ್ಷವರ್ಧನ್ ಕೂಡ ಮೃದುವಾಗಿ ಹೇಳಿದನು, ಹೊನ್ನಿಕಾ, ನೀನು ಹೋಂವರ್ಕ್ ಚೆನ್ನಾಗಿ ಮಾಡ್ತೀಯ, ಆದರೆ ಅಮ್ಮನಿಗೆ ಸಹಾಯ ಮಾಡೋದು ಮುಖ್ಯ. ಇಬ್ಬರೂ ತಮ್ಮ ತಮ್ಮ ತಪ್ಪುಗಳನ್ನು ಅರಿತುಕೊಂಡರು. ಆ ದಿನದಿಂದ ಹರ್ಷವರ್ಧನ್ ಹೋಂವರ್ಕ್ ಅನ್ನು ಸಮಯಕ್ಕೆ ಮಾಡತೊಡಗಿದನು. ಹೊನ್ನಿಕಾ ಕೂಡ ಅಡಿಗೆ ಕೋಣೆಗೆ ಹೋಗಿ ಅಮ್ಮನಿಗೆ ಸಹಾಯ ಮಾಡತೊಡಗಿದಳು. ಹೀಗೆ ಇಬ್ಬರೂ ಒಬ್ಬರನ್ನೊಬ್ಬರು ಕಲಿತು ಇನ್ನಷ್ಟು ಒಳ್ಳೆಯ ಮಕ್ಕಳಾದರು. ಹಾಲಿಡೇಸ್ ಬಂದಾಗ ಹರ್ಷವರ್ಧನ್ ತನ್ನ ಅಜ್ಜಿ ಮನೆಗೆ ಹೋಗುತ್ತಿದ್ದ. ಆದರೆ ಈಗ ಅವನು ಮೊದಲು ಹೋಂವರ್ಕ್ ಕಂಪ್ಲೀಟ್ ಮಾಡಿ ಹೋಗುತ್ತಿದ್ದ.